ಸವದತ್ತಿ ಪರಿಸ್ಥಿತಿ ನೋಡ್ರಿ ಹೆಂಗೈತಿ. ಇವತ್ತು ಉಣ್ಣಿ ಎಲ್ಲಾರು ಒಮ್ಮೆ ಬಂದು ಬಿಟ್ಟಾರು. ಫುಲ್ ಟ್ರಾಫಿಕ್ ಆಗಿಬಿಟ್ಟೈತಿ. ಗಾಡಿಗಳು ಅಡ್ಡಾಡಾಕ್ತಿಲ್ಲ. ಫುಲ್ ರಶ್ ಆಗ್ತೈತಿ. ನೋಡ್ರಿ ಹೆಂಗೈತಿ ಪರಿಸ್ಥಿತಿ ಇವತ್ತು ಉಣ್ಣಿ. ಇವತ್ತು ಅದ್ರಾಗಣ ಇಲ್ಲೇ ಹೆಂಗೈತಿ ಗುಡ್ಡದಾಗ ಹೆಂಗನೋ ಗೊತ್ತಿಲ್ಲ. ಅಲ್ಲಂತರೂ ಮನುಷ್ಯರು ಕಾಲಿಡಕ್ಕೆ ಜಾಗ ಸರಂಗಿಲ್ಲ. ಇಲ್ಲೇ ಗಾಡಿ ಇಟ್ಟದಾವ. ಈಗ ಇನ್ನ ಗುಡಿ ಹೆಚ್ಚು ಕಮ್ಮಿ ಇನ್ನೂ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗ್ತೈತಿ. ಹೆಂಗೈತಿ ಪರಿಸ್ಥಿತಿ ಭಾಳ ವಾಜಾಗಿ ಬಿಟ್ಟೈತಿ. ನಡ್ಕೋತ ಬಂದು ಬಿಸಿಲಾಗ ಹೆವಿ ಬಿಸಿಲು ಐತಿ ನೋಡ್ರಿ. ಪೂರ್ತಿ ನಡ್ಕೋತ ಮ್ಯಾಲ ಬಂದಿವಿ. ಇಲ್ಲಿ ಗುಡ್ಡದಾಗ ಜನ ಜಾತ್ರೆ ಐತಿ. ಹೆವಿ ಬಂದೈತಿ. ಇಂಥ ಬಿಸಿಲಾಗ ಒದ್ದಾಡಿ ಸಾಕೈತಿ. ಬೈಕ್ ಮೇಲೆ ಬಂತಂದ್ರೆ ಆರಾಮ, ಯಾವುದೋ ತ್ರಾಸ ಇಲ್ಲ. ಆರಾಮ್ ಬರ್ತೈತಿ ನೋಡ್ರಿ. ಹಿಂಗೆ ಬರ್ತಾರ. ಕಾರ್ ಕ್ರೋಸರ್ ಏನು ತೊಗೊಂಬಂದ್ರೆ ವಾಜ್ ಬಾಳೆ. ಬೈಕ್ ತೊಗೊಂಬಂದ್ರೆ ಆರಾಮ್ ಎಲ್ಲಿ ಬೇಕಲ್ಲ ಹಸ್ಕೊಂಡು ಹೋಗ್ಬೋದು. ನೋಡ್ರಿ ಇವ್ರು ಹಂಗೆ ಬರ್ತಾರೆ. ದೊಡ್ಡ ಗಾಡಿ ಅಂದ್ರೆ ಸಮಸ್ಯೆ, ಒಳಗೆ ಬಿಡಂಗಿಲ್ಲ. ಬಸ್ಸಿನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತೇಳಿ ಬಸ್ಸಿಗೆ ಬನ್ನಿ ಹೊರದು 12 ಆಯ್ತು ನೋಡ್ರಿ. ಬಾಯ್ಕ್ ತೊಗೊಂಬಂದಿದ್ರೆ ಎಲ್ಲ ಬರೋಬ್ಬರಿ ಇತ್ತು. ಒದ್ದಾಡಿ ಸಾಕತ್ತೀನಿ. ಈಗ ನಾ 2-3 ಕಿಲೋಮೀಟರ್ ನಡೆಯುವಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ. ಈಗ ನೋಡ್ರಿ ನಾ ನಡಿಬೇಕು. ಆಲ್ಮೋಸ್ಟ್ ಬಂದೀವಿ ಗುಡಿ ಸಮೀಪ. ಭಾಳ ದೂರ ಇಲ್ಲ ಗುಡಿ. ನೋಡ್ರಿ ಜನ ಹೆಂಗೈತಿ. ಕಾಲಿಡಕ್ ಜಾಗ ಲಾಸ್ಟ್ ಜನ ಆಗೈತಿ. ಹುಣ್ಣಿರ್ಲ ಈಗ ಹುಣ್ಣಿಗೆ ಬಂದಾರ ಎಲ್ಲಾರು ದೇವ್ರಿಗೆ ದರ್ಶನ ಮಾಡ್ಕೊಳಕ. ಇಂಥ ಜಾಗದೊಳಗ ಬಾಳ ಹುಷಾರಾಗಿರ್ಬೇಕು. ಕಳತನ ಬಾಳ ಆಗ್ತಾವು. ಮೊಬೈಲ್ ಆಗ್ಲಿ, ಅವ್ರ ಕಡೆ ಅಂತ ದುಡ್ಡು ಆಗ್ಲಿ ಎಲ್ಲಾನು ಸ್ವಲ್ಪ ಸೇಫ್ ಆಗಿ ಇಟ್ಕೋಬೇಕು. ಇಂಥ ಜಾಗದೊಳಗ ಬಾಳ ಕಳತನ ಆಗ್ತಾವ. ಅದಷ್ಟ ಸೇಫ್ ಆಗಿರ್ರಿ. ದೇವ್ರಿಗೆ ದರ್ಶನ ಮಾಡ್ಕೋಬೇಕಂದ್ರ ಆಗತ್ತಿಲ್ಲ, ಬಾಳ ರೈಸ್ ಐತಿ. ಹೊರಗ ನಿಂತ ನಮಸ್ಕಾರ ಮಾಡಿದೆವು. ನಮಸ್ಕಾರ ಮಾಡ್ಕೊಂಡ್ ಹೊಂಟಿವು. ಬಾಳ ಒತ್ತಾಟ ಅಂತೂ ಬಾಳ ಐತಿ. ಒಮ್ಮೆ ರೈಸ್ ಆಗಿಬಿಟ್ಟೈತಿ ಎಲ್ಲ ಫುಲ್. ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಎಣ್ಣೆ ಗಂಟೆ ಕೊಂಟ ನೋಡ್ರಿ. ಇನ್ನು ಅಲ್ಲಿ ಹೆಂಗ ರೈಸ್ ಐತಿ ಗೊತ್ತಿಲ್ಲ. ತೋರಿಸ್ನ ಬರ್ರಿ ನೋಡೋಣ. ಇಲ್ಲೇ ಹಿಂಗ ಐತಂದ್ರೆ ಅಲ್ಲಿ ಬಾಳ ರೈಸ್ ಇರ್ತೈತಿ. ಕಾಲಿಡಕ್ಕ ಜಾಗ ಸಿಗಲ್ಲ. ಅಲ್ಲಿ ಒತ್ತಾಡ್ತಾರ ಬಾಳ ಅಲ್ಲಿ. ನೋಡ್ರಿ ಇಲ್ಲಿ ಎಣ್ಣೆಗೊಂಡದೊಳಗೆ ಎಷ್ಟು ರೈಸ್ ಐತಿ. ಕಾಲಿಡಕ್ ಜಾಗ ಇಲ್ಲ. 8 ಮಂದಿ ಐತಿ ಇವತ್ತ. ಇಲ್ಲೇ ನೀರ್ ತುಂಬ್ಕೊಳಕ್ ಬರ್ತೈತ್ರಿ. ಪೈತೊರದ ನೀರ್ ಐತಿಲ್ಲ. ಈ ನೀರನ್ನ ಯೂಸ್ ಮಾಡಿದ್ರ ಕುಡಿದ್ರ ಅಥವಾ ಮೇಮೇಲೆ ಹಾಕೊಂಡ್ರ ಯಾವ್ದ ಕಾಯ್ದೆಗಳಿದ್ರು ಹೊಕ್ಕೋಣದ್ ಮೊದ್ಲಿಂದ ನಂಬಿಕೆ ಐತಿ. ಈಗ ಅದನ್ನ ಪಾಲನೆ ಮಾಡ್ಕೊತ ಬರಾಕತ್ತೀವಿ. ಹಂಗ ಆಗಾಗ್ತೈತಿ. ಇವ್ರು ನೋಡ ನನಗೂ ಒಮ್ಮೆ ಶಾಕತ್. ಕಾಪಿ ನಾಡು ಚಂದ ಇಲ್ಯಾಕ್ ಬಂದಾನ ತಿಳಕಿಸಿಂದ. ಅವನು ದೇವ್ರಿಗೆ ಬಂದಿವತ್ತು ಅನ್ಕೊಂಡ್ ಸುಮ್ಮದ್ನಿ. ಹೋಗಿ ಕ್ಲೋಸಪ್ ಹೋಗಿ ನೋಡ್ತಾನು ಅವ್ ಇರ್ಲಿಲ್ಲ. ಸೇಮ್ ಅವ್ರಂಗ ಕಾಣುವಂತ ಬೇರೆ ವ್ಯಕ್ತಿ ಅದಾನ ಅವ್ರು. ನೋಡ್ರಿ ಎಷ್ಟೈತಿ ಜನ. ಎಲ್ಲಾರು ಒಂದ್ ಕೈಯಾಗ ಬಾಟೆ ಹಿಡ್ಕೊಂಡ್ ನಿಂತಾರು. ನಾವು ಹಿಡ್ಕೊಂಡ್ ನಿಂತ ನೋಡ್ರಿ ಅಡ್ಡಾಡಾಕತ್ತೀವಿ. ಒತ್ತಿ ಮೇಕನ್ನು ಎಲ್ಲ ಕಮ್ಮಿ ಮಾಡಿಬಿಟ್ರು. ನಮ್ದ ಹಾರದಂಗ ಆತ ಮೈ. ಆ ಕಡೆ ಟೋತಿ ಈ ಕಡೆ ಟೋತ್ತತ್ತಿರ ಬಾಳೆ ಇಡ್ಬೇಕಂದ್ರ ಸಾಕಾಗಿ ಹೋತು. ನೀರು ತಗೊಂಡ್ ಹೊರಗೆ ಬರ್ಬೇಕಾದ್ರೆ ಹೆಂಗಾಗೈತಿ ನೋಡ್ರಿ ನನ್ನ ಪರಿಸ್ಥಿತಿ. ಈ ಲಾಗ್ ಇಲ್ಲಿಗೆ ಮುಗಿತ್ ನೋಡ್ರಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ.